ಅದು ಸರಿ, ವಸುಂಧರಾ ಎಲ್ಲಿ ಕಾಣಿಸ್ತಾನೆ ಇಲ್ಲ? ವಸುಂಧರನ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ನಮ್ಮ ಶಾಂತಲಂಗೂ ವಸುಂಧರಂಗೂ ತುಂಬಾ ದೈವಭಕ್ತಿ. ಬೇಕಿದ್ರೆ ಪೂಜೆ ಮಾಡಿ ಮಾಡಿ ಆ ದೇವ್ರನ್ನೇ ಮನೆ ಕರೆಸ್ಬಿಡ್ತಾರೆ. ಸರಿ, ಹಾಗಾದ್ರೆ ನಾನು ನಾಳೆನೇ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಬರ್ತೀನಿ. ಬರ್ತೀನಿ ಬರ್ತೀನಿ ಆದಿತ್ಯ, ಬರ್ತೀನಮ್ಮ. ನನಗೆ ಅರ್ಥನೇ ಆಗ್ತಿಲ್ಲ. ಪ್ರತಿ ಸಲ ನಾನು ಅವಳ ಬಗ್ಗೆ ಯೋಚನೆ ಮಾಡುವಾಗಲೂ ಒಂದು ನನಗೇನು ಅರ್ಥ ಆಗದೆ ಸುಮ್ಮನೆ ಇದ್ಬಿಡ್ತೀನಿ, ಇಲ್ಲ ಅಂದರೆ ತಲೆ ಚಿಟ್ಟು ಹಿಡಿದು ಹೋಗಿರುತ್ತೆ. ಇಷ್ಟು ಬಿಟ್ಟು ಬೇರೆ ಏನೂ ಆಗ್ತಿಲ್ಲ. ನಾನು ವಸುಂಧರನ ದೂರ ತಳ್ದಷ್ಟು ಹತ್ರ ಆಗ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಅವಳಿಗೂ ನನಗೂ ಏನೋ ಒಂದು ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಾಂದ್ರೆ ಅವಳಿಗೆ ಬೇರೆ ಯಾರಾದರೂ ಬೈದ್ರೆ ನನಗೆ ಯಾಕೆ ಬೇಜಾರಾಗುತ್ತೆ? ಯಾಕೆ ಬೇಜಾರಾಗುತ್ತೆ? ಅವಳು ನನ್ನ ಬಿಟ್ಟು ದೂರ ಹೋದ್ರೆ ನನ್ಗೆ ಯಾರೂ ಇಲ್ವೇನೋ, ನಾನು ಒಬ್ಬನೇ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆದರೆ ಅವಳೊಬ್ಬಳು ನನ್ನ ಜೊತೆ ಇದ್ರೆ ಏನೋ ಒಂದು ಶಕ್ತಿ ನನ್ನ ಜೊತೆ ಇದೆಯಲ್ಲ ಅನ್ನೋ ಥರ ಸಮಾಧಾನ ಸಿಗುತ್ತೆ. ಆದರೆ ಅಂಜಲಿ ವಿಷಯದಲ್ಲಿ ನಂಗೆ ಹಿಂಗೆಲ್ಲ ಆಗೋದೇ ಇಲ್ಲ. ಅವಳು ಎಷ್ಟೇ ಹತ್ರ ಇದ್ರೂ ಇದ್ದಂಗೆ ಅನ್ಸಲ್ಲ. ದೂರ ಹೋದ್ರು ನನ್ನ ಬಿಟ್ಟು ಹೋಗಿದ್ದಾಳೆ ಅಂತನೂ ಅನ್ಸಲ್ಲ. ಬಾ, ಏನು ಆಂಜನೇಯ ಇದೆಲ್ಲ? ನಿನ್ನ ಭಕ್ತಂಗೆ ಈ ಥರ ಎಲ್ಲ ಪರೀಕ್ಷೆ ಕೊಡ್ತೀಯಲ್ಲ, ಇನ್ನು ಏನೇನು ಪರೀಕ್ಷೆ ಮಾಡ್ತೀಯೋ ಮಾಡು. ಹಾಯ್ ಸಂಜಯ್. ಹಲೋ ಡಾಕ್ಟರ್, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ಈಗ ಪರವಾಗಿಲ್ಲ, ಆದರೆ ಸ್ವಲ್ಪ ಸುಸ್ತಿದೆ. ಸುಸ್ತಾಗ್ತಾ ಇದೆಯಾ? ಒಂದು ನಿಮಿಷ ಚೆಕ್ ಮಾಡಿಬಿಡ್ತೀನಿ. ಎಲ್ಲಿ ಸ್ವಲ್ಪ ಜೋರಾಗಿ ಉಸಿರೆಳಿರಿ, ಇನ್ನೂ ಸ್ವಲ್ಪ ಜೋರಾಗಿ ಹೇಳಿರಿ. ಏನಾಗಿದೆ ಡಾಕ್ಟರ್? ಇಷ್ಟೊತ್ತಿಗೆ ಸರಿ ಹೋಗ್ಬೇಕಾಗಿತ್ತಲ್ಲ. ಮೋಸ್ಟ್ಲಿ ಡೋಸೇಜ್ ಕಡಿಮೆ ಆಗಿರಬೇಕು ಅನಿಸುತ್ತೆ. ನಾನು ಕೊಡ್ತಾರೋ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ತಗೊಳ್ತಾ ಇದ್ದೀರಲ್ವಾ? ಟ್ಯಾಬ್ಲೆಟ್ಸಾ? ಯಾವ ಟ್ಯಾಬ್ಲೆಟ್ಸು? ಹೀಗಂದ್ರೆ ಹೇಗೆ ಸಂಜಯ್? ವಸುಂಧರಾ ಅವರಿಗೆ ನಾನು ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟಿದ್ನಲ್ಲ.